ನಮಸ್ಕಾರ ವೀಕ್ಷಕರೇ, ನಾನು ಗಿರೀಶ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಂಕೋಲಾದಿಂದ. ಡೇಟಾ ಸ್ಟ್ರಕ್ಚರ್ಸ್ ಕರ್ನಾಟಕ ವಿಶ್ವವಿದ್ಯಾಲಯದ BSc ಥರ್ಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಸೈನ್ಸ್ನಲ್ಲಿ ಇರುವಂಥ ಒಂದು ಸಬ್ಜೆಕ್ಟ್. ಸೊ ಇನ್ ದಿಸ್ ವಿಡಿಯೋ ವಿ ವಿಲ್ ಡಿಸ್ಕಸ್ ಅಬೌಟ್ ಡೇಟಾ ಸ್ಟ್ರಕ್ಚರ್ಸ್, ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ಸ್ and operations on data structures. Before starting, we should have a basic knowledge about data type, variable declaration and assignment statements. Data types ಯಾವ್ಯಾವ್ದಿದೆ ಅಂತ ನೋಡಿದ್ರೆ ಇಂಟಿಜರ್, ಫ್ಲೋಟ್, ಕ್ಯಾರ್, ಡಬಲ್, ಸ್ಟ್ರಿಂಗ್ ಅಂಡ್ ಅರೇ ಇದೆ. ಹಾಗೇನೆ ವೇರಿಯಬಲ್ ಡಿಕ್ಲರೇಷನ್ ಇಂಟ್ ಏಜ್ ಅಂತ ಕೊಟ್ಟು ಒಂದು ಸೆಮಿಕೋಲನ್ ಕೊಟ್ಟರೆ ಅಲ್ಲಿ ಒಂದು ವೇರಿಯಬಲ್ ಇಂಟಿಜರ್ ವೇರಿಯಬಲ್ ಡಿಕ್ಲೇರ್ ಆಗುತ್ತೆ. ಹಾಗೇನೆ ಕ್ಯಾರ್ ಸಬ್ಜೆಕ್ಟ್ ಅಂತ ಕೊಟ್ಟು ಬ್ರಾಕೆಟ್ನಲ್ಲಿ 20 ಅಂತ ಕೊಟ್ಟರೆ 20 ಅನ್ನೋದು ಸೈಜ್, ಹಾಗೆ ಅಲ್ಲಿ ಒಂದು ಕ್ಯಾರೆಕ್ಟರ್ ವೇರಿಯಬಲ್, ಸ್ಟ್ರಿಂಗ್ ವೇರಿಯಬಲ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಸಬ್ಜೆಕ್ಟನ್ನು ಸ್ಟೋರ್ ಮಾಡ್ಬೋದು. ಹೇಗೆ ಅಂತ ಅಂದರೆ ವೇರಿಯಬಲ್ ಅಸೈನ್ಮೆಂಟ್ಸ್ ಅಲ್ಲಿ ನೋಡಿದ್ರೆ ನೆಕ್ಸ್ಟ್ ಸ್ಟೇಟ್ಮೆಂಟು ಏಜ್ ಇಸ್ ಈಕ್ವಲ್ ಟು 26 ಅಂತ ಇದೆ, ಹಾಗೆಯೇ ಸಬ್ಜೆಕ್ಟ್ ಈಸ್ ಈಕ್ವಲ್ ಟು ಫಿಸಿಕ್ಸ್ ಅಂತ ಇದೆ. ಈ ರೀತಿ ನಾವು ಅಸೈನ್ಮೆಂಟ್ ಮಾಡ್ಬೋದು. ಇಷ್ಟು ಬೇಸಿಕ್ ನಾಲೆಡ್ಜ್ ಇಟ್ಕೊಂಡು ನಾವು ಡೇಟಾ ಸ್ಟ್ರಕ್ಚರ್ಸ್ನ ಡಿಸ್ಕಸ್ ಮಾಡ್ಬೋದು. ಹಾಗಾದರೆ ಮೊದಲನೇದಾಗಿ ಡೇಟಾ ಅಂದರೆ ಏನು ಅಂತ ನಾವು ತಿಳ್ಕೋಬೇಕಾಗುತ್ತೆ. ಡೇಟಾ ಈಸ್ ಎ ವ್ಯಾಲ್ಯೂ ಆರ್ ಸೆಟ್ ಆಫ್ ವ್ಯಾಲ್ಯೂ ಆಫ್ ಡಿಫ್ರೆಂಟ್ ಟೈಪ್ಸ್. ಇಟ್ ಈಸ್ ಕಾಲ್ಡ್ ಆಸ್ ಡೇಟಾ ಟೈಪ್ಸ್. ಸೊ ಡೇಟಾ ಟೈಪ್ಸ್ ಯಾವ್ದಾವ್ದಿದೆ ಅಂತ ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ದೀವಿ. ಇಂಟೀಜರ್, ಫ್ಲೋಟ್, ಕ್ಯಾರ್, ಡಬಲ್ ಈ ಥರ ಎಲ್ಲ ಡೇಟಾ ಟೈಪ್ಸ್ ಇರುತ್ತೆ. ಆ ಥರ ವ್ಯಾಲ್ಯೂಸ್ನ ಸ್ಟೋರ್ ಮಾಡಿದ್ರೆ ಅಂಥ ವ್ಯಾಲ್ಯೂಸ್ನ ಅಥವಾ ಸೆಟ್ ಆಫ್ ವ್ಯಾಲ್ಯೂಸ್ನ ಡೇಟಾ ಅಂತ ಕರಿತೀವಿ. ಹಾಗೆಯೇ ಎಕ್ಸಾಂಪಲ್ಸ್ ನೋಡೋದಾದರೆ 26 ಮತ್ತು ಫಿಸಿಕ್ಸ್ ಮತ್ತು 69.4 ಅನ್ನೋದು ಡೇಟಾ ಆಗುತ್ತೆ. ಅದು ಬೇರೆ ಬೇರೆ ಟೈಪ್ ಡೇಟಾ ಇದೆ. 26 ಅನ್ನೋದು ಇಂಟೀಜರ್ ಟೈಪ್ ಡೇಟಾ, ಅದು ಏಜನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಸಬ್ಜೆಕ್ಟ್ ಫಿಸಿಕ್ಸ್ ಅನ್ನೋದು ಸ್ಟ್ರಿಂಗ್ ಟೈಪ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆಯೇ 69.4 ಅಂತ ಇದೆಯಲ್ಲ, ಇದು ಫ್ರ್ಯಾಕ್ಷನಲ್ ನಂಬರು, ಇದು ಫ್ಲೋಟಿಂಗ್ ಪಾಯಿಂಟ್ ಡೇಟಾ ಟೈಪ್ನ ರೆಪ್ರೆಸೆಂಟ್ ಮಾಡುತ್ತೆ. ಎಲ್ಲ ಕೂಡ ಡೇಟಾನೇ, ಆದರೆ ಬೇರೆ ಬೇರೆ ಟೈಪ್ ಡೇಟಾ ಇದೆ. ಇಲ್ಲಿ ನಾವು ಟೈಪನ್ನು ತುಂಬ ಇಂಪಾರ್ಟೆಂಟ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ ಟು ಅಂಡರ್ಸ್ಟ್ಯಾಂಡ್ ಡೇಟಾ ಸ್ಟ್ರಕ್ಚರ್. ಸೊ ವಿ ಹ್ಯಾವ್ ಸ್ಟ್ರಕ್ಚರ್ ಅಂದರೆ ಇಟ್ ಈಸ್ ಎ ವೇ ಆಫ್ ಆರ್ಗನೈಸಿಂಗ್ ದ ಡೇಟಾ ಫಾರ್ ಈಸಿ ಯೂಸೇಜ್. ಡೇಟಾನ ತುಂಬ ಸಿಸ್ಟಮ್ಯಾಟಿಕ್ ಆಗಿ ಆರ್ಗನೈಸ್ ಮಾಡಿದಾಗ ಆ ಡೇಟಾನ ನಾವು ಸರಿಯಾಗಿ ಯೂಸ್ ಮಾಡ್ಕೋಬೋದು, ಅದರ ಮೇಲೆ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ಬೋದು. ಅದಕ್ಕೋಸ್ಕರ ಒಂದು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ಕೋತೀವಿ. ಹೇಗೆ ಇಂಟೀಜರ್ನ ಸ್ಟೋರ್ ಮಾಡೋದಕ್ಕೆ ಒಂದು ಸ್ಟ್ರಕ್ಚರ್, ಸ್ಟ್ರಿಂಗನ್ನು ಸ್ಟೋರ್ ಮಾಡೋದಕ್ಕೆ ಅಂದರೆ ಆಲ್ಫಾಬೆಟ್ಸ್ನ ಸ್ಟೋರ್ ಮಾಡೋದಕ್ಕೆ ಮತ್ತೊಂದು ಸ್ಟ್ರಕ್ಚರ್, ಫ್ರ್ಯಾಕ್ಷನಲ್ ನಂಬರ್ನ ಸ್ಟೋರ್ ಮಾಡೋದಕ್ಕೆ ಮತ್ತೊಂದು ಸ್ಟ್ರಕ್ಚರ್. ಅದೇ ರೀತಿ ಎಷ್ಟೋ ಸ್ಟ್ರಕ್ಚರ್ಸ್ಗಳನ್ನೆಲ್ಲ ನಾವು ಕ್ರಿಯೇಟ್ ಮಾಡ್ತಾ ಹೋದಾಗ ಡೇಟಾನ ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ಸ್ಟೋರ್ ಮಾಡ್ಬೋದು. ಸ್ಟೋರ್ ಮಾಡಿದ ಡೇಟಾನ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು, ಆಪರೇಷನ್ಸ್ ಪರ್ಫಾರ್ಮ್ ಮಾಡ್ಬೋದು. ಡೇಟಾ ಸ್ಟ್ರಕ್ಚರ್ ಈಸ್ ಎ ಸಿಸ್ಟಮ್ಯಾಟಿಕ್ ವೇ ಆಫ್ ಆರ್ಗನೈಸಿಂಗ್ ಡೇಟಾ ಇನ್ ಎ ಕಂಪ್ಯೂಟರ್ so that we can perform various operations and we can use it in a efficient way. In other words, data structures are the different way of organizing, collecting, organizing and storing the data in a computer to perform various operations on these data. ಸೊ ಡೇಟಾ ಸ್ಟ್ರಕ್ಚರ್ ಯೂಸ್ ಮಾಡ್ಕೊಂಡಾಗ ನಮಗೆ ಏನು ಲಾಭ ಅಂತ ಅಂದರೆ ದೊಡ್ಡ ದೊಡ್ಡ ಪ್ರಾಬ್ಲಮ್, ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸನ್ನು ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಡೇಟಾ ಸ್ಟ್ರಕ್ಚರ್ಸ್ ನಮಗೆ ಹೆಲ್ಪ್ ಮಾಡುತ್ತೆ. ಡೇಟಾ ಸ್ಟ್ರಕ್ಚರ್ಸ್ ಅಂದರೆ ನಮಗೆ ಈಗ ಗೊತ್ತಾಯಿತು, ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ಇಂಟೀಜರ್ ಡೇಟಾನ ಸ್ಟೋರ್ ಮಾಡಬೇಕು, ಮತ್ತೊಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ಫ್ಲೋಟಿಂಗ್ ಪಾಯಿಂಟ್ ಡೇಟಾನ ಸ್ಟೋರ್ ಮಾಡಬೇಕು, ಮತ್ತೊಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ಸ್ಟ್ರಿಂಗನ್ನು ಸ್ಟೋರ್ ಮಾಡಬೇಕು. ಹಾಗೆ ಬೇರೆ ಬೇರೆ ಟೈಪ್ ಡೇಟಾನ ಬೇರೆ ಬೇರೆ ಸ್ಟ್ರಕ್ಚರಲ್ಲಿ ಸ್ಟೋರ್ ಮಾಡಿದಾಗ ಆ ಡೇಟಾನ ಈಸಿಯಾಗಿ ನಾವು ಯೂಸ್ ಮಾಡ್ಬೋದು. ಸೊ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸನ್ನೆಲ್ಲ ಈ ಥರ ಸ್ಟೋರ್ ಮಾಡಿದಾಗ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದಕ್ಕೋಸ್ಕರ ನಮಗೆ ಡೇಟಾ ಸ್ಟ್ರಕ್ಚರ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ಮೇಲೆ ಯಾವ್ಯಾವ ಟೈಪ್ ಡೇಟಾ ಸ್ಟ್ರಕ್ಚರ್ಸ್ ಇದೆ ಅಂತ ನಾವು ನೋಡಬೇಕಾಗುತ್ತಲ್ವಾ. ಸೊ ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ಸಲ್ಲಿ ನಾವು ನೋಡ್ತಾ ಹೋದರೆ ಡೇಟಾ ಸ್ಟ್ರಕ್ಚರ್ಸ್ ಕ್ಯಾನ್ ಬಿ ನಾರ್ಮಲಿ ಡಿವೈಡೆಡ್ ಇಂಟು 2 ಬ್ರಾಡ್ ಕ್ಯಾಟಗರೀಸ್. ಒನ್ ಈಸ್ primitive data structures and another one is non-primitive data structures. ಇಲ್ಲಿ ನಾವು ಎರಡು ಸ್ಟ್ರಕ್ಚರ್ಸನ್ನು ನೋಡ್ತಾ ಇದ್ದೀವಿ, ಪ್ರಿಮಿಟಿವ್ ಮತ್ತು ನಾನ್ ಪ್ರಿಮಿಟಿವ್ ಅಂತ. ಪ್ರಿಮಿಟಿವ್ ಈಸ್ ನಥಿಂಗ್ ಬಟ್ ಪ್ರೈಮರಿ ಡೇಟಾ ಸ್ಟ್ರಕ್ಚರ್, ದಟ್ ಈಸ್ ಸ್ಟ್ಯಾಂಡರ್ಡ್ ಡೇಟಾ ಸ್ಟ್ರಕ್ಚರ್ಸ್. ನಮಗೆ ಗೊತ್ತಿರುವಂಥ ಬಿಲ್ಟಿನ್ ಡೇಟಾ ಸ್ಟ್ರಕ್ಚರ್ಸು ಯಾವ್ದು ಇಂಟ್, ಫ್ಲೋಟ್, ಕ್ಯಾರ್, ಡಬಲ್ ಇದೆಲ್ಲ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸು. ನಾನ್ ಪ್ರಿಮಿಟಿವ್ ಅಂತ ಅಂದರೆ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸನ್ನು ಯೂಸ್ ಮಾಡಿಕೊಂಡು ಹೊಸದಾಗಿ ಕ್ರಿಯೇಟ್ ಮಾಡಿದ್ರೆ
ಆ ಥರ ಡೇಟಾ ಸ್ಟ್ರಕ್ಚರ್ಸನ್ನೆಲ್ಲ ನಾವು ನಾನ್ ಪ್ರಿಮಿಟಿವ್ ಅಂತ ಹೇಳ್ತೀವಿ. ನಾನ್ ಪ್ರಿಮಿಟಿವ್ ಎಲ್ಲ ಯೂಸರ್ ಡಿಫೈನ್ಡ್, ಯೂಸರ್ ಬೇಕಾಗಿರೋ ಥರ ಕ್ರಿಯೇಟ್ ಮಾಡ್ಕೋತಾರೆ. ಆದರೆ ಪ್ರಿಮಿಟಿವ್ ಆಲ್ರೆಡಿ ಸಿಸ್ಟಮಲ್ಲಿ ಪ್ರೀ ಡಿಫೈನ್ಡ್ ಇರುತ್ತೆ. ಸೊ ದಟ್ ಈಸ್ ವೈ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಆಸ್ built-in data structures and non-primitive data structures are called as user-defined data structures. ಸೊ ಯಾವ್ದ್ಯಾವ್ದಿದೆ ಅಂತ ನೋಡ್ತಾ ಹೋದರೆ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸಲ್ಲಿ ಇಂಟ್, ಫ್ಲೋಟ್, ಕ್ಯಾರ್, ಡಬಲ್ ಇದೆ. ಈವನ್ ಪಾಯಿಂಟರ್ಸ್ ಕೂಡ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಆಗುತ್ತೆ. ನಾನ್ ಪ್ರಿಮಿಟಿವಲ್ಲಿ ನೋಡ್ತಾ ಹೋದರೆ ಅಲ್ಲಿ ಮತ್ತೆ 2 ಡಿವಿಷನ್ ಇದೆ, 2 ಸಬ್ ಕ್ಯಾಟಗರೀಸ್ ಇದೆ. ಸೊ ಲೀನಿಯರ್ ಒಂದು, ನಾನ್ ಲೀನಿಯರ್ ಇನ್ನೊಂದು. ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸಲ್ಲಿ ಯಾವ್ದ್ಯಾವ್ದಿದೆ ಅಂತಂದರೆ ಅರೇ, ಸ್ಟ್ಯಾಕ್, ಕ್ಯೂ ಮತ್ತು ಲಿಂಕ್ಡ್ ಲಿಸ್ಟ್ ಇದೆ. ಹಾಗೆಯೇ ನಾನ್ ಲೀನಿಯರಲ್ಲಿ ಯಾವುದಾದಿದೆ ಅಂತಂದರೆ ಟ್ರೀ ಮತ್ತು ಗ್ರಾಫ್ ಇದೆ. ಸೊ ಈ ಲೀನಿಯರ್, ನಾನ್ ಲೀನಿಯರ್ ಅಂದರೆ ಏನು ಅಂತ ನಾವು ಡಿಸ್ಕಸ್ ಮಾಡಬೇಕು. ಹಾಗೆಯೇ ಪ್ರಿಮಿಟಿವ್, ನಾನ್ ಪ್ರಿಮಿಟಿವ್ ಅಂದರೆ ಏನು ಅಂತ ನಾವು ಡಿಸ್ಕಸ್ ಮಾಡಬೇಕು. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್, ದೀಸ್ ಆರ್ ಬೇಸಿಕ್ ಡೇಟಾ ಸ್ಟ್ರಕ್ಚರ್ಸ್. ದೀಸ್ ಆರ್ built-in data structures. This can be operated directly by machine instructions. Example, int, float, char, double. Non-primitive data structures, these are derived from basic data structures. ಅಂದರೆ ಇಂಟಿಜರ್, ಕ್ಯಾರ್, ಫ್ಲೋಟ್, ಡಬಲ್ ಇಂದ ಕ್ರಿಯೇಟ್ ಮಾಡೋವಂಥ ಹೊಸ ಡೇಟಾ ಟೈಪ್ಸನ್ನು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ದೀಸ್ ಆರ್ ಯೂಸರ್ ಡಿಫೈನ್ಡ್. ಸಿನ್ಸ್ ಇಟ್ ಈಸ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಆಫ್ ಯೂಸರ್, the user can create new data structures. They are non-primitive data structures. They are used to store a collection of data, and there are 2 types of non-primitive data structures: linear data structures and non-linear data structures. Linear data structures are data structures where elements are arranged in sequential order, that is linear order. The elements are adjacent to each other in a specific order. The elements can be traversed, that means accessed in one time in a single run. Examples: array, stack, queue and linked list. So in this diagram we can see that array, queue, stack and linked list are sequential data structures where each and every elements are arranged one after the other, that is linear order. Non-linear data structures are data structures where elements are not arranged in sequential order or linear order. The traversal, insertion, deletion and other operations are not done in sequential order, and also elements are attached to more than one element, exhibiting the hierarchical relationship between the elements. Examples: trees and graph. So in the tree we can see that the first element is 27 and we cannot say which is the second element. So 25 and 30 both are in the next level, and we cannot say 25 as a second element, or even we cannot decide 30 as a second element. And in the graph we can see that elements are arranged not in sequential order. If we consider 4 as the first node and adjacent node as 3, 0 and 5, all are in equal distance and we cannot say which is the next element. That is why these are all not in sequential order, that is non-linear data structures. ಈಗ ಡೇಟಾ ಸ್ಟ್ರಕ್ಚರ್ಸ್ ಅಂದರೆ ಏನು ಅಂತ ಅರ್ಥ ಆಯಿತು, ಡೇಟಾ ಸ್ಟ್ರಕ್ಚರ್ಸಲ್ಲಿ ಯಾವ್ಯಾವ ಟೈಪ್ ಇದೆ ಅಂತ ಅರ್ಥ ಆಯಿತು. ನೌ ವಿ ಹ್ಯಾವ್ ಟು ಲುಕ್ ಅಟ್ ದ ವೇರಿಯಸ್ ಆಪರೇಷನ್ಸ್ ವಿ ಕ್ಯಾನ್ ಪರ್ಫಾರ್ಮ್ ಆನ್ ಡೇಟಾ ಸ್ಟ್ರಕ್ಚರ್ಸ್. ಒಂದು ಸರಿ ಡೇಟಾ ಸ್ಟ್ರಕ್ಚರ್ಸನ್ನು ನಾವು ಕ್ರಿಯೇಟ್ ಮಾಡಿದ್ರೆ ಅದ್ರ ಮೇಲೆ ಬೇರೆ ಬೇರೆ ಆಪರೇಷನ್ಸನ್ನು ಪರ್ಫಾರ್ಮ್ ಮಾಡ್ಬೋದು. ಸೊ ಆಪರೇಷನ್ಸ್ ಆನ್ ಡೇಟಾ ಸ್ಟ್ರಕ್ಚರ್ಸ್ ವಿ ಕ್ಯಾನ್ ಕನ್ಸಿಡರ್ ಟ್ರಾವರ್ಸ್, ಇನ್ಸರ್ಟ್, ಅಪ್ಡೇಟ್, ಡಿಲೀಟ್, ಸರ್ಚಿಂಗ್ ಆ್ಯಂಡ್ ಸಾರ್ಟಿಂಗ್. ಸೊ ಈ ಟ್ರಾವರ್ಸ್ ಅಂತ ಅಂದರೆ ಎಲ್ಲ ಡೇಟಾ ಸ್ಟ್ರಕ್ಚರ್ಸಲ್ಲಿರುವಂಥ ಎಲ್ಲ ಎಲಿಮೆಂಟ್ಸನ್ನು ನಾವು ವಿಸಿಟ್ ಮಾಡ್ತಾ ಹೋಗೋದು, ಆ್ಯಕ್ಸೆಸ್ ಮಾಡ್ತಾ ಹೋಗೋದು, ಮತ್ತು ಎಲ್ಲ ಎಲಿಮೆಂಟ್ಸ್ನು ಒನ್ ಬೈ ಒನ್ ಡಿಸ್ಪ್ಲೇ ಮಾಡ್ತಾ ಹೋಗೋದು. ಸೊ ಈಗ ಟ್ರಾವರ್ಸಲ್. ಇನ್ಸರ್ಟ್ ಅಂದರೆ ಡೇಟಾ ಸ್ಟ್ರಕ್ಚರ್ಗೆ ಒಂದು ಎಲಿಮೆಂಟನ್ನು ಆ್ಯಡ್ ಮಾಡೋದು. ಅದೇ ರೀತಿ ಡಿಲೀಟ್ ಅಂದರೆ ಡೇಟಾ ಸ್ಟ್ರಕ್ಚರಲ್ಲಿ ಆಲ್ರೆಡಿ ಇರುವಂಥ ಒಂದು ಎಲಿಮೆಂಟನ್ನು ರಿಮೂವ್ ಮಾಡೋದು. ಹಾಗೆಯೇ
ಅಪ್ಡೇಟ್ ಅಂತ ಅಂದರೆ ಒಂದು ಎಲಿಮೆಂಟ್ ಆಲ್ರೆಡಿ ಇರುತ್ತೆ, ಒಂದು ಎಲಿಮೆಂಟ್ ಹ್ಯಾಸ್ ಟು ಬಿ ರಿಮೂವ್ಡ್ ಆ್ಯಂಡ್ ದ ನ್ಯೂ ಎಲಿಮೆಂಟ್ ಹ್ಯಾಸ್ ಟು ಬಿ ಆ್ಯಡೆಡ್ ಇನ್ ದಟ್ ಪ್ಲೇಸ್. ಸೊ ಅಪ್ಡೇಟ್ ಅಂದರೆ ಒಂಥರ ರೀಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಅಪ್ಡೇಟ್ ಆಪರೇಷನ್ ರೀಪ್ಲೇಸಸ್ ದ ಎಕ್ಸಿಸ್ಟಿಂಗ್ ಎಲಿಮೆಂಟ್ ಫ್ರಮ್ ಅನದರ್ ಎಲಿಮೆಂಟ್ ಬೈ ನ್ಯೂ ಎಲಿಮೆಂಟ್. ಸೊ ಹಾಗೆಯೇ ಸರ್ಚಿಂಗ್ ಸಾರ್ಟಿಂಗ್ ಅಂತ ಇದೆ. ಸರ್ಚಿಂಗ್ ಅಂತ ಅಂದರೆ ಡೇಟಾ ಸ್ಟ್ರಕ್ಚರಲ್ಲಿ ಇರುವಂಥ ಒಂದು ಎಲಿಮೆಂಟನ್ನು ನಾವು ಸರ್ಚ್ ಮಾಡಬೇಕಾಗುತ್ತೆ. ವಿ ಹ್ಯಾವ್ ಟು ಸರ್ಚ್ ಫಾರ್ ಎನ್ ಎಲಿಮೆಂಟ್ from the data structure whether it is present in the data structure or not. And sorting is nothing but arranging the elements of data structure in ascending or descending order. So to perform all this operation we will take one array as an example and we will perform all these operations on this array so that we can observe the changes after performing the operations. The first operation on data structure is traversal. Traversal is nothing but visiting each element of the array, that is accessing each element of the array exactly once and print all the elements one by one. So here we have an array and after visiting each and every element we have to display. ಇಲ್ಲಿ ಒಂದು ಪ್ರೋಗ್ರಾಮ್ ಕೂಡ ಇದೆ. ಆ ಪ್ರೋಗ್ರಾಮ್ನಲ್ಲಿ ನಾವು ಎಲ್ಲ ಎಲಿಮೆಂಟ್ಸು ಒನ್ ಬೈ ಒನ್ ಡಿಸ್ಪ್ಲೇ ಆಗಬೇಕು, ಸ್ಟಾರ್ಟಿಂಗ್ ಫ್ರಮ್ 0 ಟಿಲ್ ದ 4 ಪೊಸಿಷನ್ ಆಫ್ ದ ಅರೇ. ಟ್ರಾವರ್ಸ್ ಅಂದರೆ ವಿಸಿಟಿಂಗ್ ದ ನೋಡ್, ದಟ್ ಈಸ್ ಆಕ್ಸೆಸಿಂಗ್ ಈಚ್ ಎಲಿಮೆಂಟ್ ಆಫ್ ದ ಅರೇ ಆ್ಯಂಡ್ ಎಕ್ಸಾಕ್ಟ್ಲಿ ಒನ್ಸ್ ವಿ ಹ್ಯಾವ್ ಟು ಪ್ರಿಂಟ್ ಆಲ್ ದ ಎಲಿಮೆಂಟ್ಸ್. ನೆಕ್ಸ್ಟ್ ಆಪರೇಷನ್ ಈಸ್ ಇನ್ಸರ್ಷನ್. ಇನ್ಸರ್ಷನ್ ಅಂದರೆ ಆ್ಯಡಿಂಗ್ ಒನ್ ಎಲಿಮೆಂಟ್ ಟು ದ ಅರೇ ಅಟ್ ಎನಿ ಪೊಸಿಷನ್. ಆ ಪೊಸಿಷನನ್ನು ನಾವು ಇಂಡೆಕ್ಸ್ ಅಥವಾ ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ. ಇನ್ಸರ್ಟ್ ಆಪರೇಷನ್ ಈಸ್ ಟು ಆ್ಯಡ್ ಒನ್ ಆರ್ ಮೋರ್ ಡೇಟಾ ಎಲಿಮೆಂಟ್ಸ್ ಇನ್ ಟು ದ ಅರೇ. ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಎ ನ್ಯೂ ಎಲಿಮೆಂಟ್ ಕ್ಯಾನ್ ಬಿ ಆ್ಯಡೆಡ್ ಅಟ್ ದ ಬಿಗಿನಿಂಗ್ ಆರ್ ಅಟ್ ದ ಎಂಡ್ ಆರ್ ಅಟ್ ಎನಿ ಪೊಸಿಷನ್ ಬೇಸ್ಡ್ ಆನ್ ದ ಇಂಡೆಕ್ಸ್. ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು ನಾವು. ಸೊ ಎರಡನೇ ಪೊಸಿಷನಲ್ಲಿ ಒಂದು 9 ಅನ್ನೋ ಒಂದು ಎಲಿಮೆಂಟು ಹೊಸದಾಗಿ ಆ್ಯಡ್ ಆಗಿದೆ, ಹಾಗಾಗಿ ಉಳಿದಿರೋವಂಥ ಎಲ್ಲ ಎಲಿಮೆಂಟ್ಸು ಮುಂದೆ ಶಿಫ್ಟ್ ಆಗಿದೆ, ನೆಕ್ಸ್ಟ್ ಪೊಸಿಷನ್ಗೆ ಶಿಫ್ಟ್ ಆಗಿದೆ. ಸೊ ಇನ್ ದಿಸ್ ಎಕ್ಸಾಂಪಲ್ 9 ಎಲಿಮೆಂಟ್, ದ ಎಲಿಮೆಂಟ್ 9 ಈಸ್ ಆ್ಯಡೆಡ್ ಆ್ಯಂಡ್ ದ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ ಶಿಫ್ಟೆಡ್ ಟು ದ ನೆಕ್ಸ್ಟ್ ಪೊಸಿಷನ್ ಆಫ್ ದ ಅರೇ. The next operation is delete operation. Deletion can be done at any position given by index or subscript. Delete means removing an existing element from the array and reorganize all the elements of array. That means after deleting, the new array has to be created by rearranging all other elements. In this example, we have deleted the element 5 in the position 3, that is subscript 3. After deleting, the element is removed from the array and the previous elements are as it is and the next elements are shifted towards the beginning of the array. Next operation is update operation. Update operation refers to replace an existing element by new element. Update operation is also done at any position given by array. So in this example, in the 4th position, that is in the array subscript 3, we have replaced 7 by 4. 4 is the new element that is added in the place of the element 7. And one more operation is search operation. Searches an element using the index or value. Search refers to checking or finding whether the required element is present in the array or not. If the search is successful, it has to show the position of searching element. If the search is not successful or if the searching element is not found, then it has to display an appropriate message. For example, searching element is not found. Here we have one array and we are trying to search for the element 5, whether it is present in the array or not, and we have to write a program in such a way that it has to show the output as it is in this picture.
the original array is shown with all the elements, and in the last statement found element 5 at the position 3. That has to be the output of search operation. And the last operation we have to discuss is sort operation. Sort refers to arranging elements of array in ascending or descending order. Here we have an example. Before sorting, the elements are not in any order, ascending order or descending order, and after sorting we have to arrange the elements in ascending order. The first element is the smallest element and the next element is the bigger than the first element, and so on. So in the last line we have one note. There are various techniques for sorting. Those will be discussed in the ಸಬ್ಸಿಕ್ವೆಂಟ್ ಕ್ಲಾಸಸ್. ಅಂದರೆ ಸಾರ್ಟಿಂಗಿಗೆ ತುಂಬ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ. ಮರ್ಜ್ ಸಾರ್ಟು, ಸೆಲೆಕ್ಷನ್ ಸಾರ್ಟು, ಇನ್ಸರ್ಷನ್ ಸಾರ್ಟ್, ಆ ಥರ ಬೇರೆ ಬೇರೆ ಸಾರ್ಟಿಂಗ್ ಟೆಕ್ನಿಕ್ಸ್ ಇದೆ. ದಟ್ ವಿ ಹ್ಯಾವ್ ಟು ಡಿಸ್ಕಸ್ ಇನ್ ದ ಸೆಪರೇಟ್ ಚಾಪ್ಟರ್. To sum up the topic, we have discussed about the data structures. Data structure is a systematic way of organizing the data in a computer so that we can perform various operations on data structure. And types of data structure, basically there are two broad categories: primitive data structure and non-primitive data structure. Primitive data structure ಅಲ್ಲಿ ಯಾವ್ದಾವ್ದಿದೆ ಅಂದರೆ int, float, char, double ಇದೆ. ನಾನ್ ಪ್ರಿಮಿಟಿವ್ ಅಲ್ಲಿ ಮತ್ತೆ ಎರಡು ಸಬ್ ಕ್ಯಾಟಗರೀಸ್ ಇದೆ: ಲೀನಿಯರ್ ಅಂಡ್ ನಾನ್ ಲೀನಿಯರ್. ಲೀನಿಯರ್ array, stack, queue and linked list, and non-primitive under that we have non-linear. Non-linear data structures ಟ್ರೀಸ್ ಆ್ಯಂಡ್ ಗ್ರಾಫ್ ಎರಡಿದೆ. ಸೊ ಅದೇ ರೀತಿ ಆಪರೇಷನ್ಸ್ ಯಾವ್ಯಾವುದು ಡಿಸ್ಕಸ್ ಮಾಡಿದ್ದೀವಿ ಅಂತಂದರೆ ಟ್ರಾವರ್ಸಲ್, ಇನ್ಸರ್ಟ್, ಡಿಲೀಟ್, ಅಪ್ಡೇಟ್, ಸರ್ಚಿಂಗ್ ಆ್ಯಂಡ್ ಸಾರ್ಟಿಂಗ್. ಇಷ್ಟು ಆಪರೇಷನ್ಸನ್ನು ನಾವು ಈಗ ಅರ್ಥ ಮಾಡ್ಕೊಂಡಿದ್ದೀವಿ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋನೆಲ್ಲ ನೀವು ನೋಡಿದಾಗ ಡೇಟಾ ಸ್ಟ್ರಕ್ಚರ್ ಅಂದರೆ ಏನು, ಡೇಟಾ ಸ್ಟ್ರಕ್ಚರಲ್ಲಿ ಎಷ್ಟು ಟೈಪ್ಸ್ ಇದೆ, ಮತ್ತು ಡೇಟಾ ಸ್ಟ್ರಕ್ಚರಲ್ಲಿ ಏನೇನು ಆಪರೇಷನ್ನ ಪರ್ಫಾರ್ಮ್ ಮಾಡ್ಬೋದು, ವಿಚ್ ಆರ್ ದ ಆಪರೇಷನ್ಸ್ ವಿ ಕ್ಯಾನ್ ಪರ್ಫಾರ್ಮ್ ಆನ್ ದ ಡೇಟಾ ಸ್ಟ್ರಕ್ಚರ್ ದಟ್ ವಿ ಹ್ಯಾವ್ ಡಿಸ್ಕಸ್ಡ್ till now. Here I have given some references. One textbook, that is Padma Reddy textbook. You can get the same details. You can go through the textbook, and some of the web links I have given. You can go through the web links as well to get the same details, or you can get more details about data structures. Thank you for watching this video.